ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮತ್ತೊಂದು ಎಡವಟ್ಟಾಗಿದೆ. ಸರ್ಕಾರದ ಭದ್ರತಾ ವೈಫಲ್ಯಕ್ಕೆ ಸಿಕ್ಕು ಮತ್ತೊಂದು ಉದಾಹರಣೆ. ಕಾಲ್ತುಳಿತಕ್ಕೂ ಮೊದಲೇ ಆರ್ಸಿಬಿ ಆಟಗಾರರಿಗೆ ಕಿರಿಕಿರಿಯಾಗಿತ್ತು. ಅಷ್ಟು ಜನ ಇರುವಾಗ ಆರ್ಸಿಬಿ ಪ್ಲೇಯರ್ಗಳನ್ನ ಕರ್ಕೊಂಡು ಹೋಗುವಾಗ ಎಷ್ಟೆಲ್ಲ ನುಗ್ಗಲಾಗಿತ್ತು ಗೊತ್ತಾ? ಆಟಗಾರರಿಗೆ ಎಷ್ಟೆಲ್ಲ ಕಿರಿಕಿರಿಯಾಗಿತ್ತು ಗೊತ್ತಾ? ಅದು ಸ್ಟೇಡಿಯಂ ಹತ್ರ ಅಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ ಆಟಗಾರರ ಜೊತೆಯಲ್ಲಿ ಫ್ಯಾನ್ಸ್ ಎಷ್ಟೆಲ್ಲ ತಳ್ಳಾಟ ನೂಕಾಟ ಮಾಡಿದ್ರು ಗೊತ್ತಾ? ಆರ್ಸಿಬಿ ಆಟಗಾರರು ಬಸ್ ಹತ್ತುವಾಗ ತಳ್ಳಾಟ ನೂಕಾಟ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಆರ್ಸಿಬಿ ಆಟಗಾರರ ತಳ್ಳಾಟ ನೂಕಾಟದ ಈ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ನೋಡಿ, ಆರ್ಸಿಬಿ ಆಟಗಾರರನ್ನ ಪೇಟ ಹಾಕಿ, ಶಾಲು ಹೊದಿಸಿ, ಹಾರ ಹಾಕಿ ಸನ್ಮಾನ ಮಾಡಿ ಅವರನ್ನ ವಾಪಸ್ ಕರ್ಕೊಂಡು ಬಸ್ ಕಡೆಗೆ ಹೋಗುವಾಗ ನೋಡಿ ಅಲ್ಲಿ ಎಷ್ಟೆಲ್ಲ ತಳ್ಳಾಟ ನೂಕಾಟ ಆಗಿತ್ತು ಅಂತ ಹೇಳಿದ್ರೆ, ಬಂದೋಬಸ್ತ್ಗೆ ಇದ್ದಂತ ಬೆರಳೆಣಿಕೆಯಷ್ಟು ಪೊಲೀಸರಿಗೆ ಆ ಫ್ಯಾನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಬ್ಯಾರಿಕೇಡ್ ಹಾಕಿಲ್ಲ, ಏನೂ ಇಲ್ಲ. ಆ ಪ್ಲೇಯರ್ಸ್ ಎಲ್ಲ ಎಷ್ಟು ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಎಷ್ಟು ದೊಡ್ಡ ಮುಜುಗರ ಆಗಿರೋದು. ಅದು ವಿಧಾನಸೌಧದ ಎದುರುಗಡೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದು ದುರಂತ ಆಗಿದೆ ನೋಡಿ, ಎಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು ಅಂತ ಹೇಳಿದ್ರೆ, ವಿಧಾನಸೌಧದ ಎದುರುಗಡೆ ಆರ್ಸಿಬಿ ಪ್ಲೇಯರ್ಸ್ಗಳು ಎಷ್ಟು ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಡ, ಎಷ್ಟು ಮುಜುಗರ ಆಗಿರೋದು. ಏನಾಗಿತ್ತು ಆ ಸಮಯದಲ್ಲಿ ದೀಪ್ತಿ? ರಂಜಿತ್, ಇಲ್ಲಿ ತಮ್ಮ ಮರ್ಯಾದೆ ತಾವೇ ಕಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ ಸರ್ಕಾರದ ಪರಿಸ್ಥಿತಿ. ಅಂದ್ರೆ ಯಾವುದೇ ಪ್ಲಾನಿಂಗ್ ಇಲ್ಲದೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಅದು ಎಂತ ದೊಡ್ಡ ಫೇಲ್ಯೂರ್ ಆಗ್ಬೋದು, ಎಂತ ದೊಡ್ಡ ಟ್ರಾಜಿಡಿಗೆ ಟರ್ನ್ ಆಗ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಒಂದ್ ಕಡೆ 11 ಜೀವ ಹೋಗಿದೆ, ತಮ್ಮದಲ್ಲದ ತಪ್ಪಿಗೆ ಅಭಿಮಾನಕ್ಕೋಸ್ಕರ 11 ಫ್ಯಾನ್ಸ್ ಗಳು ತೀರ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಇವರಿಗೆ ಆರ್ಸಿಬಿ ಪ್ಲೇಯರ್ಸ್ಗೆ ಅಂದ್ರೆ ಗೆಸ್ಟ್ಗೆ ಒಂದು ರೀತಿಯಲ್ಲಿ ಕೊಡೋದಕ್ಕೆ ಆಗ್ಲಿಲ್ಲವಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಆ ವಿಡಿಯೋದಲ್ಲಿ ನೀವು ನೋಡಬಹುದು ಹೇಗೆ ತಳ್ಳಾಡ್ತಾರೆ ಅಂತ. ಪೊಲೀಸರು ಬೆರಳೆಣಿಕೆ ಎಷ್ಟಿದ್ದಾರೆ, ಜನ ಲಕ್ಷದ ಮೇಲೆ ಸೇರ್ಕೊಂಡಿದ್ದಾರೆ. ಈ 11 ಜನ ಪ್ಲೇಯರ್ಸ್ಗೆ ಜನ ನೂಕಾಡ್ತಾ ಇರುವಂತದ್ದು, ತಳ್ಳಾಡ್ತಾ ಇರುವಂತದ್ದು, ಫೋಟೋಗೆ ಮುಂದಾಗ್ತಾ ಇರುವಂತದ್ದು, ಅವರಿಂದ ಸಿಗ್ನೇಚರ್ ಅನ್ನ ತಗೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಪ್ಲೇಯರ್ಸ್ ಗಳ ಮುಖಚಹರೆಯನ್ನು ನೋಡಬಹುದು, ಅವರಿಗೆ ಎಷ್ಟು ಅಲ್ಲಿ ಕಷ್ಟ ಆಗ್ತಾ ಇದೆ, ಎಷ್ಟು ಫಸ್ಟ್ರೇಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಸೆಕ್ಯೂರಿಟಿ ಅದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವರೆಲ್ಲ ಕರ್ನಾಟಕದ ಆಸ್ತಿಗಳು, ಇವರನ್ನ ಆ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಮಾನದಿಂದ ನೋಡ್ತಾರೆ. ಒಂದ್ ರೀತಿಯಲ್ಲಿ ಅವ್ರನ್ನ ಅದಕ್ಕೋಸ್ಕರ ಅಷ್ಟು ಫ್ಯಾನ್ಸ್ ಸೇರ್ತಾರೆ. ಸೊ ಇವ್ರನ್ನ ಕಾಪಾಡುವಂತದ್ದು, ಇವರಿಗೆ ಕೊಡುವಂತದ್ದು ಕೂಡ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅಂತ ಪಾಪ ಅವರ ಕಥೆಯನ್ನ ನೋಡಿದ್ರೆ ಈಗ ಬೇಜಾರಾಗುತ್ತೆ. ಹೇಗೆ ಇದರಿಂದ ಆಚೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಅವರೆಲ್ಲ ಕಷ್ಟ ಪಡ್ತಾ ಇದ್ರು. ಆ ಕೋಚ್ ಇಂದ ಹಿಡಿದು, ಆ ಪ್ಲೇಯರ್ಸ್ ಇಂದ ಹಿಡಿದ್ರು ಪ್ರತಿಯೊಬ್ರು ಕೂಡ ಬಸ್ಸಿಗೆ ಹೋಗಿ ಕೂತ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಅವರಲ್ಲಿ ಕಷ್ಟ ಪಡ್ತಾ ಇದ್ರು. ಮತ್ತೊಂದ್ ಕಡೆ ಪೊಲೀಸರು ಕೂಡ ಅದಕ್ಕಿಂತ ಡಬಲ್ ಕಷ್ಟವನ್ನ ಪಡ್ತಾ ಇದ್ರು. ಒಂದ್ ಕಡೆ ಅಭಿಮಾನಿಗಳನ್ನ ತಳ್ಳಬೇಕು, ಇವ್ರಿಗೆ ವೇ ಮಾಡ್ಕೊಡ್ಬೇಕು, ಅಲ್ಲೇನಾದ್ರೂ ಫೇಲ್ಯೂರ್ ಆದ್ರೆ ಅದು ದೊಡ್ಡ ಅನಾಹುತ ಆಗುತ್ತೆ. ಸೊ ಇದನ್ನ ಎಲ್ಲದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸೊ ಸರ್ಕಾರ ಯಾವ ರೀತಿಯಾಗಿ ಒಂದು ಡಮ್ಮಿ ಪ್ಲಾನಿಂಗ್ ನ ಮಾಡಿದೆ ಅಂತ ಹೇಳಿ ಬೇರೆ ಬೇರೆ ವಿಡಿಯೋಗಳು ಬರ್ತಾನೆ ಇದೆ. ದಿನನಿತ್ಯ ನಾವು ನೋಡ್ತಾ ಇದ್ರೆ ವಿಡಿಯೋಗಳು ನಮಗೆ ಸಿಗ್ತಾನೆ ಇದ್ರೆ ಅದರಲ್ಲಿ ಫೇಲ್ಯೂರ್ಗಳು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ನಮ್ ತಪ್ಪಿಲ್ಲ, ಇದು ಒಂದ್ ಕಡೆ KSCA ಮೇಲೆ ಹಾಕುತ್ತೆ, ಒಂದ್ ಕಡೆ RCB ಟೀಮ್ ಮೇಲೆ ಹಾಕುತ್ತೆ, DNA ಮೇಲೆ ಹಾಕುತ್ತೆ, ಪೊಲೀಸರ ಮೇಲೆ ಹಾಕುತ್ತೆ. ಲಾಸ್ಟ್ ಅಲ್ಲಿ ಜನನೇ ಸರಿ ಇಲ್ಲ ಅಂತ ಹೇಳುತ್ತೆ ವಿನಃ ಸರ್ಕಾರ ತನಿಗೆ ಪೊಲೀಸರು ಮೊದಲೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಮಾಡ್ಲಿಲ್ಲ ಅನ್ನಿದ್ದನ್ನೇ ಉತ್ಸವ ಆಗ್ತಾ ಇತ್ತು. ಒಂದ್ ಕಡೆ 11 ಜನ ಉಳಿತಾ ಇದ್ರು, ಮತ್ತೊಂದ್ ಕಡೆ ಆಟಗಾರರ ಒಂದು ಫ್ರಸ್ಟ್ರೇಷನ್ ಕೂಡ ಇವತ್ತು ಆಗ್ತಾ ಇರಲಿಲ್ಲ. ಕೆಲವೊಂದ್ ಕಡೆ 18 ವರ್ಷದಿಂದ ಈ ವಿಜಯೋತ್ಸವ ನಡೀತಾ ಇದೆ ಅಂತ ಹೇಳಿದಾಗ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಎಲ್ಲನೂ ಕೂಡ ಖುಷಿಯಿಂದ ಆಗ್ಬೇಕು, ತುಂಬಾ ಪ್ಲಾನ್ಡ್ ರೀತಿಯಲ್ಲಿ ಆಗ್ಬೇಕು. ಆ ಸ್ಟೇಜ್ ಅಲ್ಲೂ ಕೂಡ ನೀವು ನೋಡ್ಬೋದು, ಸ್ಟೇಜ್ ಒಂದು 20 ಜನಕ್ಕಿದ್ರೆ ಅಲ್ಲಿ 500 ಜನಕ್ಕಿಂತ ಜಾಸ್ತಿ. ಕರೆಕ್ಟ್ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮತ್ತೊಂದು ಎಡವಟ್ಟಾಗಿದೆ. ಸರ್ಕಾರದ ಭದ್ರತಾ ವೈಫಲ್ಯಕ್ಕೆ ಸಿಕ್ಕು ಮತ್ತೊಂದು ಉದಾಹರಣೆ. ಕಾಲ್ತುಳಿತಕ್ಕೂ ಮೊದಲೇ ಆರ್ಸಿಬಿ ಆಟಗಾರರಿಗೆ ಕಿರಿಕಿರಿಯಾಗಿತ್ತು. ಅಷ್ಟು ಜನ ಇದ್ರು.
ಅಷ್ಟು ಜನ ಇರುವಾಗ RCB ಪ್ಲೇಯರ್ಗಳನ್ನ ಕರ್ಕೊಂಡು ಹೋಗುವಾಗ ಎಷ್ಟೆಲ್ಲ ನುಗ್ಗಲಾಗಿತ್ತು ಗೊತ್ತಾ? ಆಟಗಾರರಿಗೆ ಎಷ್ಟೆಲ್ಲ ಕಿರಿಕಿರಿ ಆಗಿತ್ತು ಗೊತ್ತಾ? ಅದು ಸ್ಟೇಡಿಯಂ ಹತ್ರ ಅಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ ಆಟಗಾರರ ಜೊತೆಯಲ್ಲಿ ಫ್ಯಾನ್ಸ್ ಎಷ್ಟೆಲ್ಲ ತಳ್ಳಾಟ ನೂಕಾಟ ಮಾಡಿದ್ರು ಗೊತ್ತಾ? RCB ಆಟಗಾರರು ಬಸ್ ಹತ್ತುವಾಗ ತಳ್ಳಾಟ ನೂಕಾಟ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ RCB ಆಟಗಾರರ ತಳ್ಳಾಟ ನೂಕಾಟದ ಈ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ನೋಡಿ, RCB ಆಟಗಾರರನ್ನ ಪೇಟ ಹಾಕಿ, ಶಾಲು ಹೊದಿಸಿ, ಹಾರ ಹಾಕಿ ಸನ್ಮಾನ ಮಾಡಿ ಅವರನ್ನ ವಾಪಸ್ ಕರ್ಕೊಂಡು ಬಸ್ ಕಡೆಗೆ ಹೋಗುವಾಗ ನೋಡಿ ಅಲ್ಲಿ ಎಷ್ಟೆಲ್ಲ ತಳ್ಳಾಟ ನೂಕಾಟ ಆಗಿತ್ತು ಅಂತ ಹೇಳಿದ್ರೆ, ಬಂದೋಬಸ್ತ್ಗೆ ಇದ್ದಂತ ಬೆರಳೆಣಿಕೆಯಷ್ಟು ಪೊಲೀಸರಿಗೆ ಆ ಫ್ಯಾನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಬ್ಯಾರಿಕೇಡ್ ಹಾಕಿಲ್ಲ, ಏನೂ ಇಲ್ಲ. ಆ ಪ್ಲೇಯರ್ಸ್ ಎಲ್ಲ ಎಷ್ಟು ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಎಷ್ಟು ದೊಡ್ಡ ಮುಜುಗರ ಆಗಿರೋದು. ಅದು ವಿಧಾನಸೌಧದ ಎದುರುಗಡೆನೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದು ದುರಂತ ಆಗಿದೆ ನೋಡಿ, ಎಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು ಅಂತ ಹೇಳಿದ್ರೆ, ವಿಧಾನಸೌಧದ ಎದುರುಗಡೆ RCB ಪ್ಲೇಯರ್ಸ್ಗಳು ಎಷ್ಟು ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಡ, ಎಷ್ಟು ಮುಜುಗರ ಆಗಿರೋದು. ಏನಾಗಿತ್ತು ಆ ಸಮಯದಲ್ಲಿ ದೀಪ್ತಿ? ರಂಜಿತ್, ಇಲ್ಲಿ ತಮ್ಮ ಮರ್ಯಾದೆ ತಾವೇ ಕಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ ಸರ್ಕಾರದ ಪರಿಸ್ಥಿತಿ. ಅಂದ್ರೆ ಯಾವುದೇ ಪ್ಲಾನಿಂಗ್ ಇಲ್ಲದೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಅದು ಎಂತ ದೊಡ್ಡ ಫೇಲ್ಯೂರ್ ಆಗ್ಬೋದು, ಎಂತ ದೊಡ್ಡ ಟ್ರಾಜಿಡಿಗೆ ಟರ್ನ್ ಆಗ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಒಂದ್ ಕಡೆ 11 ಜೀವ ಹೋಗಿದೆ, ತಮ್ಮದಲ್ಲದ ತಪ್ಪಿಗೆ ಅಭಿಮಾನಕ್ಕೋಸ್ಕರ 11 ಫ್ಯಾನ್ಸ್ ಗಳು ತೀರ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಇವರಿಗೆ RCB ಪ್ಲೇಯರ್ಸ್ಗೆ ಅಂದ್ರೆ ಗೆಸ್ಟ್ಗೆ ಒಂದು ರೀತಿಯಲ್ಲಿ ಕೊಡೋದಕ್ಕೆ ಆಗ್ಲಿಲ್ಲವಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಆ ವಿಡಿಯೋದಲ್ಲಿ ನೀವು ನೋಡಬಹುದು ಹೇಗೆ ತಳ್ಳಾಡ್ತಾರೆ ಅಂತ. ಪೊಲೀಸರು ಬೆರಳೆಣಿಕೆ ಎಷ್ಟಿದ್ದಾರೆ, ಜನ ಲಕ್ಷದ ಮೇಲೆ ಸೇರ್ಕೊಂಡಿದ್ದಾರೆ. ಈ 11 ಜನ ಪ್ಲೇಯರ್ಸ್ಗೆ ಜನ ನೂಕಾಡ್ತಾ ಇರುವಂತದ್ದು, ತಳ್ಳಾಡ್ತಾ ಇರುವಂತದ್ದು, ಫೋಟೋಗೆ ಮುಂದಾಗ್ತಾ ಇರುವಂತದ್ದು, ಅವರಿಂದ ಸಿಗ್ನೇಚರ್ ಅನ್ನ ತಗೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಪ್ಲೇಯರ್ಸ್ ಗಳ ಮುಖಚಹರೆಯನ್ನು ನೋಡಬಹುದು, ಅವರಿಗೆ ಎಷ್ಟು ಅಲ್ಲಿ ಕಷ್ಟ ಆಗ್ತಾ ಇದೆ, ಎಷ್ಟು ಫಸ್ಟ್ರೇಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಸೆಕ್ಯೂರಿಟಿ ಅದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವರೆಲ್ಲ ಕರ್ನಾಟಕದ ಆಸ್ತಿಗಳು, ಇವರನ್ನ ಆ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಮಾನದಿಂದ ನೋಡ್ತಾರೆ. ಒಂದ್ ರೀತಿಯಲ್ಲಿ ಅವ್ರನ್ನ ಅದಕ್ಕೋಸ್ಕರ ಅಷ್ಟು ಫ್ಯಾನ್ಸ್ ಸೇರ್ತಾರೆ. ಸೊ ಇವ್ರನ್ನ ಕಾಪಾಡುವಂತದ್ದು, ಇವರಿಗೆ ಕೊಡುವಂತದ್ದು ಕೂಡ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅಂತ ಪಾಪ ಅವರ ಕಥೆಯನ್ನ ನೋಡಿದ್ರೆ ಈಗ ಬೇಜಾರಾಗುತ್ತೆ. ಹೇಗೆ ಇದರಿಂದ ಆಚೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಅವರೆಲ್ಲ ಕಷ್ಟ ಪಡ್ತಾ ಇದ್ರು. ಆ ಕೋಚ್ ಇಂದ ಹಿಡಿದು, ಆ ಪ್ಲೇಯರ್ಸ್ ಇಂದ ಹಿಡಿದ್ರು ಪ್ರತಿಯೊಬ್ರು ಕೂಡ ಬಸ್ಸಿಗೆ ಹೋಗಿ ಕೂತ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಅವರಲ್ಲಿ ಕಷ್ಟ ಪಡ್ತಾ ಇದ್ರು. ಮತ್ತೊಂದ್ ಕಡೆ ಪೊಲೀಸರು ಕೂಡ ಅದಕ್ಕಿಂತ ಡಬಲ್ ಕಷ್ಟವನ್ನ ಪಡ್ತಾ ಇದ್ರು. ಒಂದ್ ಕಡೆ ಅಭಿಮಾನಿಗಳನ್ನ ತಳ್ಳಬೇಕು, ಇವ್ರಿಗೆ ವೇ ಮಾಡ್ಕೊಡ್ಬೇಕು, ಅಲ್ಲೇನಾದ್ರೂ ಫೇಲ್ಯೂರ್ ಆದ್ರೆ ಅದು ದೊಡ್ಡ ಅನಾಹುತ ಆಗುತ್ತೆ. ಸೊ ಇದನ್ನ ಎಲ್ಲದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸೊ ಸರ್ಕಾರ ಯಾವ ರೀತಿಯಾಗಿ ಒಂದು ಡಮ್ಮಿ ಪ್ಲಾನಿಂಗ್ ನ ಮಾಡಿದೆ ಅಂತ ಹೇಳಿ ಬೇರೆ ಬೇರೆ ವಿಡಿಯೋಗಳು ಬರ್ತಾನೆ ಇದೆ. ದಿನನಿತ್ಯ ನಾವು ನೋಡ್ತಾ ಇದ್ರೆ ವಿಡಿಯೋಗಳು ನಮಗೆ ಸಿಗ್ತಾನೆ ಇದ್ರೆ ಅದರಲ್ಲಿ ಫೇಲ್ಯೂರ್ಗಳು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ನಮ್ ತಪ್ಪಿಲ್ಲ, ಇದು ಒಂದ್ ಕಡೆ KSCA ಮೇಲೆ ಹಾಕುತ್ತೆ, ಒಂದ್ ಕಡೆ RCB ಟೀಮ್ ಮೇಲೆ ಹಾಕುತ್ತೆ, DNA ಮೇಲೆ ಹಾಕುತ್ತೆ, ಪೊಲೀಸರ ಮೇಲೆ ಹಾಕುತ್ತೆ. ಲಾಸ್ಟ್ ಅಲ್ಲಿ ಜನನೇ ಸರಿ ಇಲ್ಲ ಅಂತ ಹೇಳುತ್ತೆ ವಿನಃ ಸರ್ಕಾರ ತನಿಗೆ ಪೊಲೀಸರು ಮೊದಲೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಮಾಡ್ಲಿಲ್ಲ ಅನ್ನಿದ್ದನ್ನೇ ಉತ್ಸವ ಆಗ್ತಾ ಇತ್ತು. ಒಂದ್ ಕಡೆ 11 ಜನ ಉಳಿತಾ ಇದ್ರು, ಮತ್ತೊಂದ್ ಕಡೆ ಆಟಗಾರರ ಒಂದು ಫ್ರಸ್ಟ್ರೇಷನ್ ಕೂಡ ಇವತ್ತು ಆಗ್ತಾ ಇರಲಿಲ್ಲ. ಕೆಲವೊಂದ್ ಕಡೆ 18 ವರ್ಷದಿಂದ ಈ ವಿಜಯೋತ್ಸವ ನಡೀತಾ ಇದೆ ಅಂತ ಹೇಳಿದಾಗ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಎಲ್ಲನೂ ಕೂಡ ಖುಷಿಯಿಂದ ಆಗ್ಬೇಕು, ತುಂಬಾ ಪ್ಲಾನ್ಡ್ ರೀತಿಯಲ್ಲಿ ಆಗ್ಬೇಕು. ಆ ಸ್ಟೇಜ್ ಅಲ್ಲೂ ಕೂಡ ನೀವು ನೋಡ್ಬೋದು, ಸ್ಟೇಜ್ ಒಂದು 20 ಜನಕ್ಕಿದ್ರೆ ಅಲ್ಲಿ 500 ಜನಕ್ಕಿಂತ ಜಾಸ್ತಿ. ಕರೆಕ್ಟ್ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.